ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಬಹಳಷ್ಟು ಜನರಿಗೆ ಈ ಡಾರ್ಕ್ ಸರ್ಕಲ್ ಸಮಸ್ಯೆ ಇರುತ್ತೆ. ಕಣ್ಣಿನ ಕೆಳಗೆ ಕಪ್ಪು ಬಂದರೆ ಮುಖದ ಕಾಂತಿ ಕಡಿಮೆಯಾಗುತ್ತೆ. ಇವತ್ತು ನಾನು ಈ ಡಾರ್ಕ್ ಸರ್ಕಲ್ ಬರಲು ಏನು ಕಾರಣ ಮತ್ತು ಅದನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸುತ್ತೇನೆ. ಸರಿ, ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ಕಲ್ಸ್ ಬರಲು ಕಾರಣಗಳೇನು ಎಂಬುದನ್ನು ತಿಳಿಯೋಣ. ಮೊದಲ ಕಾರಣ ಸರಿಯಾಗಿ ನಿದ್ರೆ ಆಗದೇ ಇರುವುದು. ಎರಡನೆಯದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹೆಚ್ಚು ಬಳಸುವುದು. ಮೂರನೆಯದು ನೀರು ಕಡಿಮೆ ಕುಡಿಯುವುದರಿಂದ. ನಾಲ್ಕನೆಯದು ಒತ್ತಡ ಅಥವಾ ಆಯಾಸದಿಂದ. ಕೆಲವರಿಗೆ ಇದು ವಂಶ ಪಾರಂಪರ್ಯವೂ ಆಗಿರಬಹುದು ಮತ್ತು ಕೆಲವರಲ್ಲಿ ಐರನ್ ಅಥವಾ ವಿಟಮಿನ್ ಬಿ12 ಕೊರತೆಯೂ ಆಗಿರಬಹುದು. ಇದಕ್ಕೆ ಹೋಮ್ ರೆಮಿಡೀಸ್ಗಳು ಏನು ಎಂಬುದನ್ನು ನೋಡೋಣ. ಮೊದಲನೆಯದು ಐಸ್ ಪ್ಯಾಕ್. ಒಂದು ಐಸ್ ಕ್ಯೂಬ್ ಅನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಕಣ್ಣಿನ ಕೆಳಗೆ 2 ರಿಂದ 3 ನಿಮಿಷ ಇಡಿ. ಇದರಿಂದ ಪಫಿನೆಸ್ ಕಡಿಮೆಯಾಗುತ್ತದೆ ಮತ್ತು ಕಣ್ಣುಗಳು ಫ್ರೆಶ್ ಆಗಿ ಕಾಣಿಸುತ್ತವೆ. ಎರಡನೆಯದು ಆಲೂಗಡ್ಡೆ ರಸ. ಒಂದು ಆಲೂಗಡ್ಡೆ ತುರಿದು ರಸ ತೆಗೆದುಕೊಳ್ಳಿ. ಹತ್ತಿಯನ್ನು ಅದರಲ್ಲಿ ಅದ್ದಿ ಕಣ್ಣಿನ ಕೆಳಭಾಗಕ್ಕೆ ಹಚ್ಚಿ 10 ನಿಮಿಷ ಬಿಡಿ. ವಾರಕ್ಕೆ 3 ಬಾರಿ ಮಾಡಿದರೆ ಡಾರ್ಕ್ ಸರ್ಕಲ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇನ್ನೊಂದು ರೆಮಿಡಿ ಎಂದರೆ ಕಾಫಿ ಪುಡಿ ಮತ್ತು ಎಲೋವೆರಾ ಜೆಲ್. 1 ಚಮಚ ಕಾಫಿ ಪುಡಿ, 1 ಚಮಚ ಎಲೋವೆರಾ ಜೆಲ್ ಎರಡನ್ನು ಮಿಕ್ಸ್ ಮಾಡಿ ಕಣ್ಣಿನ ಕೆಳಗೆ ಹಚ್ಚಿ 10 ರಿಂದ 12 ನಿಮಿಷ ಬಿಡಿ. ಇದು ಪಫಿನೆಸ್ ಮತ್ತು ಡಾರ್ಕ್ನೆಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಂದಿನ ರೆಮಿಡಿ ಎಂದರೆ ಸೌತೆಕಾಯಿ ತುಂಡುಗಳು. ಫ್ರಿಡ್ಜ್ನಲ್ಲಿ ತಣ್ಣಗಾದ ಸೌತೆಕಾಯಿ ತುಂಡುಗಳನ್ನು ಕಣ್ಣಿನ ಮೇಲೆ 10 ನಿಮಿಷ ಇಡಿ. ಇದರಿಂದ ಕಣ್ಣುಗಳಿಗೆ ತಂಪು ಸಿಗುತ್ತದೆ ಮತ್ತು ಬ್ರೈಟ್ನೆಸ್ ಬರುತ್ತದೆ. ಜೀವನ ಶೈಲಿಯ ಬಗ್ಗೆ ಹೇಳುತ್ತೇನೆ. ಲೈಫ್ ಸ್ಟೈಲ್ ಟಿಪ್ಸ್. ಈ ಮನೆಮದ್ದುಗಳ ಜೊತೆಗೆ ಈ ಅಭ್ಯಾಸಗಳು ತುಂಬಾ ಮುಖ್ಯ. ಪ್ರತಿದಿನ ಕನಿಷ್ಠ 7 ಗಂಟೆ ನಿದ್ರೆ ಬೇಕೇ ಬೇಕು. ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯಬೇಕು ಹಾಗೂ ರಾತ್ರಿ ಸಮಯದಲ್ಲಿ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಸೊಪ್ಪು, ಖರ್ಜೂರ, ಬೆಲ್ಲ ಇವುಗಳನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಬೇಕು. ಕಣ್ಣುಗಳನ್ನು ಆಗಾಗ ಜೋರಾಗಿ ಒತ್ತಿಕೊಳ್ಳುವುದು ಮತ್ತು ಒರೆಸಿಕೊಳ್ಳುವುದು ಮಾಡಬಾರದು. ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಬಳಸುವುದು ಅತಿ ಮುಖ್ಯ. ಏನು ಮಾಡಬಾರದು ಎನ್ನುವುದರ ಬಗ್ಗೆ ಸ್ವಲ್ಪ ನೋಡೋಣ. ಡಾರ್ಕ್ ಸರ್ಕಲ್ ಬೇಗ ಹೋಗಬೇಕು ಎಂದರೆ ಇವುಗಳನ್ನು ತಪ್ಪಿಸಿ. ರಾತ್ರಿ ತಡವಾಗಿ ಮಲಗುವುದು, ಅತಿಯಾದ ಜಂಕ್ ಫುಡ್ ತಿನ್ನುವುದು, ಊಟ ಬಿಡುವುದು, ಆಗಾಗ ಕಣ್ಣುಗಳನ್ನು ಒತ್ತಿಕೊಳ್ಳುವುದು ಬಾರದು. ಈ ವಿಡಿಯೋ ಉಪಯೋಗವಾಗಿದೆ ಎಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಮನೆಮದ್ದು ಚೆನ್ನಾಗಿ ಕೆಲಸ ಮಾಡಿತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.